ಇದ್ದಂತ ಅವನ ಹೆಂಡತಿ ಬೇರೆ ಊರಿಗೆ ಹೊಂಟಿದ್ಲಂತಕ್ಕೆ ದೇವ್ರ ದರ್ಶನ ಅಂತಿರಲ್ಲ ಈಗಿನಂಗೆ ಇದ್ದಿದ್ದಿಲ್ಲ. ಒಂದು 6 ಗಂಟೆ ಹೋಗ್ಬೇಕು ಅವಾಗ ಚಕಡಿ ಈ ಕಡೆ ಕಟ್ಕೊಂಡು ಹೋಗೋ ಪರಿಸ್ಥಿತಿ ಬಂತು. ಹೊಂಟಿದ್ಲಕ್ಕಿ ಮತ್ತು ಇವನಿಗೆ ಅಡುಗೆ ಮಾಡಿ ಇಡ್ಬೇಕಲ್ಲ. ಚುಡುವ ಮಾಡಿದ್ಲು, ಕರ್ಚಿಕಾಯಿ ಮಾಡಿದ್ಲು, ಎಲ್ಲ ಮಾಡಿದ್ಲು. ಮಾಡಿ ಬೇಸನ್ ಹಿಂಡಿ ಪೂರ್ತಿ ತುಪ್ಪದಾಗ ಹಾಕಿ ಮಾಡಿದ್ಲು. ಅದ್ರಾಗ ಒಂದು ಸ್ವಲ್ಪ ಗೋಡಂಬಿ, ಬಾದಾಮ ಎಲ್ಲ ಹಾಕಿದ್ಲು. ಹಾಕಿ 5 ಉಂಡೆ ಮಾಡ್ಯಾಳ ಆಕಿ. ಜಗ್ ಮಾಡ್ಬೇಕು ಇಲ್ಲ, ಜಿಪುಣ ಇದ್ಲು, 5 ಮಾಡಿದ್ಲು. ಹೋದ ಮೇಲೆ ಮನೆ ಕಾಯಕಂತ ಗೌಡನ್ ಬಿಟ್ಟಿದ್ಲು, ಸೌಕಾರನ ಬಿಟ್ಟಿದ್ಲು. ಸೌಕಾರನ ಜೊತೆ ಅವನ ಆಳ್ಮಗ ಇಬ್ಬರೇ ಇದ್ರು ಮನ್ಯಾಗ. ಇದ್ರು ಎಲ್ಲ ಊಟ ಆತು, ಚುಡುವ ತಿಂದರು, ಕರ್ಚಿಕಾಯಿ ತಿಂದ್ರು, ಎಲ್ಲ ತಿಂದರು. ಇನ್ನೇನು ಬೇಸನ್ ಉಂಡೆ ತಿನ್ನಬೇಕು. ತಮ್ಮ ಹೋಗಿ ಬೇಸನ್ ಉಂಡೆ ತಮ್ಮ ಅಂದ ಆಳ್ಮಗ. ಸೌಕಾರ ಹೋಗಿ ಅವ ಡಬ್ಬಿ ತಂದ ಅವ್ನ ಕೈ ಕೊಟ್ಟ. ಅವ ಡಬ್ಬಿ ತೆಗದ 5 ಉಂಡೆ ಅದಾವ ಅವ ಅಂದ ಆಳ್ ಮನುಷ್ಯ, ನೋಡ್ರಿ ಸೌಕಾರ, ನಿಮ್ದೇನು ಕೆಲಸ ಇಲ್ಲ ಮನ್ಯಾಗ, ಹೆಚ್ಚಿಗೆ ಕೆಲಸ ಮಾಡವ ನಾ ಅದೀನಿ. ಒಂದು ಬೆಳಗಿಂದ ಕೆಲಸ ನಾ ಮಾಡ್ತೀನಿ, ಹಿಂಗಾಗಿ 3 ಉಂಡೆ ನನಗೆ, 2 ಉಂಡೆ ನಿಮಗೆ ಅಂದವ. ಅನ್ನತ್ಲಿ ಇವ ಅಂದ, ಅದು ಹೆಂಗೆ ಸಾಧ್ಯ ಅಂದವ. ಸೌಕಾರ, ನನ್ನ ಹೆಂಡತಿ ಮಾಡ್ಯಾಳ, ಚಂದ ಮಾಡ್ಯಾಳ, ನನಗೆ 3 ನಿನಗೆ 2 ಅಂದವ. ಇವೆರಡು ಶುರು ಮಾಡಿದ್ದು, ನನಗೆ 3 ನಿನಗೆ 2, ನಿನಗೆ 3 ನನಗೆ 2 ಇವ ಶುರು ಅದು. ಅವಾಗ ಸೌಕಾರಂದ ಹಿಂಗಾದ್ರೆ ನಡೆಯಲ್ಲ. ನಾವು ಇಬ್ಬರು ಈಗ ಮಲ್ಕೊಂಡು ಹೇಳೋಮ್ಮ. ಮಲ್ಕೊಂಡಾಗ ಯಾರಿಗೆ ಚಲೋ ಕನಸು ಬೀಳುತ್ತಲ್ಲ, ಚಂದ ಕನಸು, ಅದ್ಭುತ ಕನಸು ಬೀಳುತ್ತಲ್ಲ, ಅವರಿಗೆ 3 ಉಂಡೆ, ಯಾರಿಗೆ ಸ್ವಲ್ಪ ಕಡಿಮೆ ಕನಸು ಬೀಳುತ್ತಲ್ಲ ಅವ್ರಿಗೆ 2 ಉಂಡೆ ಅಂತ ಹೇಳಿದ. ಆಯ್ತು ರೀ ಸೌಕಾರ ನಾವು. ಸೌಕಾರ ಹೋಗಿ ಅಲ್ಲಿ ಮಾಡ್ಕೊಂಡ, ಇವ ಅಲ್ಲಿ ಅಂಗಳದಾಗ ಮಕ್ಕೊಂಡಾಗ ಹಿಂಗೆ ಆಯಿತು. ಬೆಳಗಾದ್ಕೊಳ್ಳಿ ಇಬ್ಬರು ಎದ್ದು ಕೂತ್ಕೊಂಡು ಸೌಕಾರ ನಿಮ್ಮ ಕತೆ ಹೇಳ್ರಿ, ನಿಮ್ಮ ಕನಸು ಏನು ಬಿದ್ದಿತ್ತು ಹೇಳ್ರಿ ಅಂದವ. ಏನು ಕೇಳ್ತೀವೋ ಅಂದವ. ಏನು ಆಳ್ಮಗ ಕನಕ ಏನು ಕೇಳ್ತೀವಿ ಅದನ್ನು. ಸ್ವಲ್ಪ ರಾಜಕೀಯದಾಗ ಓಡಾಡ್ತಿದ್ರೆ, ಆ ಕಡೆ ಈ ಕಡೆ ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ನವ. ಏನು ಕೇಳ್ತೀವಿ ಅದು ಅದ್ಭುತ ಕತೆ ಅನ್ನೋ, ಅದ್ಭುತ ಕನಸು ಅನ್ನೋ. ಏನು ರೀ ಅನ್ನೋ. ಏನಿಲ್ಲಪ್ಪ, ಹಿಂಗೆ ಮಲ್ಕೊಂಡಾಗ ಹಂಗೆ ಕನಸು ಶುರು ಆಯ್ತು. ಕನಸಿನಾಗ ಏನಾತಂದ್ರೆ, MP ಎಲೆಕ್ಷನ್ ಬಂತು. ನಮ್ಮ ಕ್ಷೇತ್ರದಾಗಿದ್ದವ್ರು ಒಬ್ರು ಹೋಗ್ಬಿಟ್ರು. ಯಾರೂ ನಿಲ್ಲೋರು ಇದ್ದಿದ್ದಿಲ್ಲ. ಎಲ್ಲರೂ ಕ್ಷೇತ್ರದವ್ರು ಬಂದು ನೀವೇ MP ಆಗ್ಬೇಕಂತ ಒತ್ತಾಯ ಮಾಡಿದರು. ನನ್ನ MP ಎಲೆಕ್ಷನ್ಗೆ ನಿಲ್ಲಿಸಿದ್ರು ಅನ್ನೋ. ಅಬಾಬಾಬ ಬಂದು ಇವ ಇಷ್ಟಕ್ಕೆಲ್ಲ ಮುಂದೆ ಕೇಳೋಣ ನಾವು. ಹಿಂಗೆ MP ಆದ ಮೇಲೆ ಮುಂದೇನಾತಂದ್ರೆ ಎಲ್ಲರೂ ಆಯ್ಕೆ ಮಾಡ್ಕೊಂತ ಪರಿಸ್ಥಿತಿ ಬಂತು. ಪ್ರಧಾನಿ ಆಯ್ಕೆ ಮಾಡ್ಕೋಬೇಕಲ್ಲ. ಎಲ್ಲರೂ ಅಂದರು ಹಿಂಗೆ ಹೊಸಬರಿಗೆ ಅವಕಾಶ ಕೊಡಮ ಇಷ್ಟೇ ಅಂತಂದು ಹೈಕಮಾಂಡ್ ನಿರ್ಧಾರ ಮಾಡಿ ನನ್ನನ್ನು ಪ್ರಧಾನಿ ಅಂತ ನಿಯೋಜನೆ ಮಾಡಿಬಿಟ್ರು ಅನ್ನೋ. ನೋಡು ಅದರ ವೈಭವ. ನಡುವು ನನ್ನ ಗಾಡಿ, ಮುಂದೆ 30 ಗಾಡಿ, ಹಿಂದೆ 30 ಗಾಡಿ, ರೊಯ್ ಹೋದೆ. ಹಿಂಗೆ ಆಗಸ್ಟ್ 15 ಬಂತು. ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಧ್ವಜ ಹಾರ್ಸಾಕತ್ತಿದ್ದೆ. ಏನು ಕೇಳ್ತಿ ಆ ಕನಸು ಅನ್ನವ. ಅದ್ಭುತ ರೀ ಅಂದಿವ. ಚಪ್ಪಾಳಿ ಹೊಡ್ಯಾಕತ್ತಿವ. ನಿನ್ನ ಕನಸು ಹೇಳು ಅಂತ ಅಂದವ. ಅನ್ನತ್ಲೇ ಇವ ಅಂದ, ಸೌಕಾರ ದೇವ್ರು ಭಾಳ ಕೆಟ್ಟ್ರಿ ಅನ್ನವ. ಯಾಕೆ ಅನ್ನವ. ಚಲೋ ಕನಸು ನಿಮ್ಮಂಥವ್ರಿಗೆ ಬೀಳ್ತಾವ ನೋಡ್ರಿ, ನಮ್ಗೆ ಇಂಥ ಬೀಳಲ್ಲ ಅನ್ನವ. ಏನಾಯ್ತು ಅಂತ ಕೇಳಿದವ. ಹಿಂಗೆ ಮಕ್ಕೊಂಡ ಮೇಲೆ ನನ್ನ ಕನಸಿನಾಗ ಒಂದು ದೆವ್ ಬಂತು ಎದ್ದೇಳು ಅಂತ್ರಿ. ಯಾಕೆ ಅಂದೆ. ಸುಮ್ಮನೆ ಎದ್ದು ನಿಂತ್ಕೊ ಅಂತ. ಯಾಕೆ ಅಂದೆ. ಹೇಳ್ತೇ ಇಲ್ಲ ಅಂತು. ಎದ್ದೆ ರೀ. ನಡಿ ಅಡಿಗೆ ಮನೆಗೆ ಅಂತ. ಯಾಕೆ ಅಂದೆ. ಸುಮ್ಮನೆ ನಡೀತೇ ಇಲ್ಲ ಅಂತದು. ಬ್ಯಾಡ ಅಂದೆ. ಸುಮ್ಮನೆ ನಡಿ ಅಂತ. ಹೋದ್ರಿ ಅಡಿಗೆ ಮನೆಗೆ. ಉಂಡಿ ಡಬ್ಬಿ ತಗೋ ಅಂತು. ಬ್ಯಾಡ, ಸೌಕಾರ ಬೈತಾರೆ. ಎಲ್ಲಿ ಸೌಕಾರ ಹಚ್ಚಿ ನೀನಂತದು. ನೀ ಬದುಕಿದ್ರ ಸೌಕಾರಲ್ಲ, ನೀನು ತಿಂತೀನಿ ನೋಡು. ನೀವು ಉಂಡಿ ತಿನ್ಬೇಕು ಇಲ್ಲ ನಾನು ನಿನ್ನ ತಿಂತೀನಿ. ನೀವು ಉಂಡಿ ತಿನ್ಬೇಕಿಲ್ಲ ನಾನು ನಿನ್ನ ತಿಂತೀನಿ. ಬ್ಯಾಡ ಅಂತಂದೆ. ಕೇಳಿಲ್ಲ. ಅದು ತಿಂದು ಏನಿದನ್ನೋ ಬೈಕ. ಉಂಡಿ ಡಬ್ಬಿ ತೊಗೊಂಡ್ರೆ 1 ತಿಂದೆ, 2 ತಿಂದೆ, 3 ಸೌಕಾರ ಹೋದವು ಅಂತ ಹೇಳಿದೆ. ಅನ್ನತ್ತೆ ಅದು ಅಂತ. ಎಲ್ಲಿ ಸೌಕಾರ ಸುಮ್ಮನೆ ತಿನ್ನ ಅವು 3 ಅಂತ. ಎಲ್ಲ ತಿಂದಿರಿ ಅನ್ನೋ. ಇದು ಕನಸ ಏನು ಅನ್ನೋ. ಅಂದು ಅವಸರ ಮಾಡಿ ಹೋಗಿ ಉಂಡಿ ಡಬ್ಬಿ ನೋಡ್ತಾನ, ಪೂರ್ತಿ ಖಾಲಿ ಆಗಿಬಿಟ್ಟಿದ್ದು. ಅದು ಪೂರ್ತಿ ಖಾಲಿಗಿತ್ತಿ. ಸಿಟ್ಟು ಬಂತವನಿಗೆ. ಅಲ್ಲೂ ದೆವ್ ಬಂದಿತ್ತಂತಿ, ಎಬ್ಸಿತಂತಿ, ಅಡಿಗೆ ಮನೆಗೆ ಕರ್ಕೊಂಡು ಹೋಗಿತ್ತು ಅಂತಿ, ಉಂಡಿ ಡಬ್ಬಿ ತೊಗೊಂಡು ಅಂತ ಅಂದಿತಿ ಅಂತಿ. ನಾನು ಎಬ್ಸಕ್ಕೆ ಬರೋಂಗಿಲ್ಲ ನಿನಗನ್ನೋ. ಸೌಕಾರ, ನಿಮ್ಮನ್ನು ಎಬ್ಸ್ಬೇಕಂತ ನೋಡಿದಿರಿ, ನೀವು ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಪ್ರಧಾನಿಯಾಗಿ ಧ್ವಜ ಹಾರ್ಸಾಕತ್ತಿದ್ರಿ ಅನ್ನೋ. ಇವ ಎಂತ ಅದ ನೋಡ್ರಿ ಪ್ರಧಾನಿ, ಒಂದು ಉಂಡಿ ಸಿಗ್ಲಾರ್ದು ಪ್ರಧಾನಿ ಅವನ. ಇಂಥ ಕನಸುಗಳು ಮನಸ್ಸು ಹಾಳು ಮಾಡ್ತಾವು. ಕೊನೆಗೆ ಹೇಳೋದು ಅಂತಂದ್ರೆ, ದ್ರವ್ಯ ಗಳಿಸಿದೆ ಬಂಡಿಗೆ ಬಂಡಿ, 1 ದಿನ ಉಣಲಿಲ್ಲ ಮೆಣಸಿನ ಹಿಂಡಿ, ಸಾಯೋ ತನಕ ಬರೀ ಸಪ್ಪನ ಅಂಬಲಿ ಉಂಡಿ, ಸತ್ತ ಮ್ಯಾಲೆ ಹೇರ್ತಾರೋ ನಿನ್ನ ತಲೆ ಮೇಲೆ ಹೆಂಡಿ ಅಂತಾರ. ಎಲ್ಲೂ ನಾನು ನಿನ್ನಮ್ಮ ನಾಮದಿಂತ ನಾನು ಗೆದ್ದೆ ಅಂತ ಹೇಳಿದ ಮೇಲೆ ಅಲ್ಲಮ್ಮ ಪ್ರಭುಗಳು ಅಷ್ಟಕ್ಕೆ ಬಿಡೋರಲ್ಲ ಅವ್ರು. ಅವ್ರ ಮುಂದೆ ಕೇಳ್ತಾರ, ನಾ ಸತ್ತೇನೆಂದು ಹೆಣ ಕೂಗಿದುದುಂಟೆ, ಬಚ್ಚಿಟ್ಟ ಬೇಕಿ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿಯಾದುದುಂಟೆ ಅಂದ್ರೆ ಅವರು.
ನಾ ಗೆದ್ದೀನಿ ಅಂತೀಯಲ್ಲ, ಗೆದ್ದವ್ರು ಎಂದ್ರೆ ಹೇಳ್ಕೊಳಕ್ಕೆ ಸಾಧ್ಯ ಐತನು? ಈಗ ಮನುಷ್ಯ ಮಕ್ಕೊಂಡಿರ್ತಾನ, ಮನುಷ್ಯ ಸತ್ತಿರ್ತಾನ, ಸತ್ತಾಗ ಹೋಗಿರ್ತೀರಿ ನೀವು. ಸತ್ತಾಗ ಭಾಳ ವಿಚಿತ್ರ ಅಳ್ತಿರ್ತಾರೆ ಅವ. ನನ್ನ ಬಿಟ್ಟು ಯಾಕೆ ಹೋದಿ ನೀನು, ನನ್ನ ಕರಿಬಾರ್ದಾಗಿತ್ತ ನೀನು ಅಂತ ಗೋಳಾಡಿ ಹೇಳ್ತಿರ್ತಾರೆ. ನಾ ಹೇಳ್ತೀನಿ ನಿಮ್ಗೆ, ಅಂತಿರ್ತಾರಲ್ಲ ನನ್ನ ಕರಿಬಾರ್ದಾಗಿತ್ತ ಅಂತಾರಲ್ಲ, ಅದು ಹೆಣ ಕಣ್ಣು ತೆಗೆದು ಈಗರ ಏನಾಗೈತಿ ಬಾ ಇಬ್ಬರು ಕೂಡ ಹೋಗಂಬಂದ್ರೆ ಬರ್ತಾರನ ಯಾರು? ಸಾಧ್ಯ ಇಲ್ಲ, ಸುಮ್ಮನೆ ಮಾತಿಗೆ ಅಂತವ್ರು. ಅವ್ರು ಅನ್ನಕತ್ತಾರ ಸತ್ತ ಹೆಣ ಕೂಗಿದುದುಂಟೆ, ಹೆಣ ಎಂದ್ರೆ ನಾ ಸತ್ತಿನಂತ ಹೇಳ್ಕೊಳತ್ತಾನ, ಬಚ್ಚಿಟ್ಟ ಬಯಕೆ ಕರೆದು ಉಂಟೆ, ಬಯಕೆಗಳು ಮುಂದೆ ಗೊತ್ತಾಗೋದು ಉಂಟನ ಅಂದ್ರೆ ಅವರು. ಹೆಪ್ಪಿಟ್ಟ ಹಾಲು ಸಿಹಿ ಆದದುಂಟೆ, ಹಾಲು ಎಂದ್ರೆ ಸಿಹಿ ಆಗತ್ತನ ಅಂತಂದ್ರೆ ಅವರು. ಅಂದಾಗ ಮಹಾದೇವಿ ಎಷ್ಟು ಅದ್ಭುತ ಜಾಣಿ ಆಗಿಲ್ಲ ಅಂದ್ರೆ ಅಕ್ಕಿ ಹೇಳಿದ್ದು, ಮಲಗೊರಗಿ ಕನಸ ಕಂಡ ಏಣುವಲ್ಲಿ ಸತ್ತ ಹೆಣ ಎದ್ದಿತ್ತು ಅಂತ ಹೇಳಿದ್ಲಕ್ಕಿ. ಈಗ ಒಬ್ಬ ಮನುಷ್ಯ ಮಕ್ಕೊಂಡಿರ್ತಾನ, ಮಕ್ಕೊಂಡಾಗ ನೀವು ಅಂತಿರ್ತೀರಿ ಹೆಂಗೆ ಮಕ್ಕೊಂಡ ನೋಡ್ರಿ ಹೆಣ ಮಕ್ಕೊಂಡಂಗೆ ಅಂತ ಅಂತಿರ್ತೀರಿ. ಅಳಿಗಾಡವಲ್ಲಿಗೆ ನೋಡ್ರಿ ಹೆಣ ಬಿದ್ದಾನ ಅಂತಿರ್ತೀರಿ. ಅವ ಎದ್ದ ಮೇಲೆ ಅವ ಹೇಳ್ತಾನ, ನನಗೆ ಕನಸು ಬಿದ್ದಿತ್ತಪ್ಪ, ಕನಸ್ನಾಗ ನಾ ರಾಜ ಆಗಿದ್ದೆ, ನಾ ಮಂತ್ರಿ ಆಗಿದ್ದೆ, ನಾ ಅದಾಗಿದ್ದೆ, ನಾ ಇದಾಗಿದ್ದೆ, ನಾ ಮನೆ ಕಟ್ಟಿದ್ದೆ ಅಂತ ಅವ ಹೇಳ್ತಿರ್ತಾನೆ. ಅಂದ್ರೆ ಮಲಗಿದ್ದವ ಸತ್ತ ಹೆಣದಾಗ ಬಿದ್ದಿದ್ದ, ಎದ್ದ ಮೇಲೆ ಅವ ತನ್ನ ಕನಸಿಗಿನ ರೂಪವನ್ನು ಹೇಳ್ಕೊಳಕತ್ತಲ್ಲ, ಅದರ ಅರ್ಥ ಹೆಣ ಎದ್ದು ಮಾತಾಡ್ದಂಗೆ ಅಂತ ಅಕ್ಕಮಾದೇವಿ ಹೇಳ್ತಾಳ. ಬಚ್ಚಿಟ್ಟ ಬೈಕೆ ಕರೆದುದುಂಟೆ, ಏನೋ ಒಂದು ನಿಧಿ ಇರುತ್ತೆ, ನಿಧಿ ಇದ್ದಾಗ ಅವ್ರ ಹಣೆ ಬರ್ದಾಗ ದಕ್ಕಬೇಕಾಗಿತ್ತು ಅಂದ್ರೆ ಯಾವುದೋ ಒಂದು ಸೂಚನೆ ಕೊಡ್ತಿರ್ತ ಅಂತ ಹೇಳ್ತಾಳ. ಮುಂದೆ ಹೇಳ್ತಾಳ ತಾಯಿ, ಹೆಪ್ಪಿಟ್ಟ ಹಾಲು ಸಿಹಿ ಆದದುಂಟೆ. ಈಗ ಹಾಲು ಕಾಸಕ್ಕೆ ಅದು ಹಾಲು ಸಿಹಿ ಆಗಂಗಿಲ್ಲ, ಆದ್ರೆ ಹಾಲಿಗೆ ಸಂಸ್ಕಾರ ಕೊಟ್ರಿ ಅಂದ್ರೆ ಏನಾಗುತ್ತೆ? ಮೊಸರಾಗತ್ತೆ. ಮೊಸರಿಗೆ ಸಂಸ್ಕಾರ ಕೊಟ್ರೆ ಏನಾಗತ್ತೆ? ಮಜ್ಜಿಗೆ ಆಗತ್ತೆ. ಒಮ್ಮೆ ಬೆಣ್ಣೆ ಆಗುತ್ತೆ, ಮಜ್ಜಿಗೆ ಆಗುತ್ತೆ. ಮಜ್ಜಿಗೆಗೆ ಸಂಸ್ಕಾರ ಕೊಟ್ರೆ ಏನಾಗುತ್ತೆ? ಬೆಣ್ಣೆ ಆಗುತ್ತೆ. ಬೆಣ್ಣೆಗೆ ಸಂಸ್ಕಾರ ಕೊಟ್ರೆ ಏನಾಗುತ್ತೆ? ತುಪ್ಪ ಆಗತ್ತೆ. ತುಪ್ಪ ಸಿಹಿ ಆತ ಇಲ್ಲ? ಅಕ್ಕಮಾದೇವಿ ಅಂತಾಳ, ಯಾವಾಗ ಸಂಸ್ಕಾರ ಸಿಗುತ್ತಲ್ಲ ಅವಾಗ ಹಾಲು ಹೋಗಿ ತುಪ್ಪ ಆಗತ್ತೆ. ಹಂಗೆ ನಿಜವಾದಂಥ ಮಹಾತ್ಮರ ಸಂಸ್ಕಾರವನ್ನು ಪಡ್ಕೊಂಡ್ವಿ ಅಂತಂದ್ರೆ ಎಲ್ಲವೂ ಸಿಗಾಕ ಸಾಧ್ಯ ಐತೆ ಅಂತ ಹೇಳ್ತಾಳ. ಈ ಮಾತನ್ನು ಕೇಳಿ ಅಲ್ಲಮಾಪ್ರಭುಗಳಿಗೆ ಪರಮಾನಂದ ಆಗತ್ತೆ. ಪರಮಾನಂದ ಆಗಿ ಅಲ್ಲಮಾಪ್ರಭುಗಳಂತಾರ, ಇನ್ನ ಮೇಲೆ ನಿನ್ನ ಹೆಸರು ಕೇವಲ ಮಹಾದೇವಿ ಅಲ್ಲ, ವೀರ ವಿರಾಗಿಣಿ ಅಕ್ಕ ಮಹಾದೇವಿ ಅಂತ ನಾಮಕರಣವನ್ನು ಮಾಡ್ತಾರೆ. ಎಲ್ಲ ಶರಣರು ಶರಣಾಗ್ತಾರೆ. ಶರಣ ಆದ ಮೇಲೆ ಅಕ್ಕ ಮಹಾದೇವಿಯವರು ಆಧ್ಯಾತ್ಮ ಸಾಧನೆಯನ್ನು ಮಾಡಿ, ಅಕ್ಕ ಮಹಾದೇವಿಯ ಸಾಧನೆ ಬಹಳ ದೊಡ್ಡದು. ಯಾಕಂದ್ರೆ ಈ ಭೂಮಿ ಮೇಲೆ ಮಹಾದೇವಿ ಎಲ್ಲರೂ ಆಗ್ಬೋದು, ಆದ್ರೆ ಅಕ್ಕ ಮಹಾದೇವಿ ಆಗೋದು ಭಾಳ ಕಷ್ಟ ಐತಿ. ವೀರ ಎಲ್ಲರೂ ಆಗ್ಬೋದು, ಆದ್ರೆ ಮಹಾವೀರರಾಗೋದು ಭಾಳ ಕಷ್ಟ ಐತಿ. ಸಿದ್ಧರು ಎಲ್ಲರೂ ಆಗ್ಬೋದು, ಆದ್ರೆ ಸಿದ್ಧಾರೂಢರಾಗೋದು ಭಾಳ ಕಷ್ಟ ಐತಿ. ಯೋಗಿಗಳೆಲ್ಲಾದರೂ ಆಗ್ಬೋದು, ಆದ್ರೆ ಚನ್ನವೀರ ಶಿವಯೋಗಿಗಳಾಗೋದು ಬಹಳ ಕಷ್ಟ ಐತಿ. ಹೀಗಾಗಿ ಅಕ್ಕ ಮಹಾದೇವಿ ಅಂತಂದ್ರೆ ಬಹಳ ದೊಡ್ಡ ಆಧ್ಯಾತ್ಮ ಸಾಧಕಿ. ಆಕೆ ಒಂದೊಂದು ವಚನಗಳ ಮೇಲೆ ಅಕ್ಕ ಮಹಾದೇವಿ ಯಾವುದೇ ಯೂನಿವರ್ಸಿಟಿ ಮೆಟ್ಲು ಹತ್ತಿಲ್ಲ, ಯಾವುದೇ ದೊಡ್ಡ ದೊಡ್ಡ ಪುಸ್ತಕ ಓದಿಲ್ಲ. ಆಕೆ ಅನುಭವದಿಂದ ಎಲ್ಲವನ್ನು ಪಡ್ಕೊಂಡು ಆ ತಾಯಿ ಬರೆದಿಟ್ಟಿರುವಂಥ ವಚನಗಳ ಮೇಲೆ ಸಾವಿರಾರು ಮಂದಿ PhD ಮಾಡ್ಯಾರ. ಅಂದ್ರೆ ಆಕೆ ಅನುಭವ ಎಷ್ಟು ದೊಡ್ಡದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಅವರು ಮುಂದೆ ಕದಳಿಗೆ ಹೊಕ್ಕಾರ, ಕದಳಿ ವನದಲ್ಲಿ ಅವರು ಬಯಲಲ್ಲಿ ಬಯಲಾಗ್ತಾರೆ ಅನ್ನೋದನ್ನು ನಾವು ಕೇಳ್ತೀವಿ. ವಿಶೇಷ ಅಂತಂದ್ರೆ ಅವರಿಗೆ ಆಧ್ಯಾತ್ಮದ ಕನಸಿರುತ್ತೆ. ಈ ಬಸವ ಪುರಾಣದಲ್ಲಿ ಇಂಥ ನೂರಾರು ಲೀಲೆಗಳು ಬರ್ತಾವೆ. ಈಗ ಇವತ್ತೊಂದು ದಿವಸ ನಾವು ಹೇಳ್ತೀವಿ, ನಾಳಿಂತ್ರ ಶಿವಪ್ರಸಾದ ದೇವರು ಬರತ್ತಾರ, ಭಾಳ ಸಿಹಿ ಸುದ್ದಿಯನ್ನು ಹೇಳಾಕತ್ತೀವಿ. ನಾಳೆ ಅವ್ರು ಬರತ್ತಾರ. ಯಾಕಂತಂದ್ರೆ ಅವರು ಅನಿವಾರ್ಯ ಕಾರಣದಿಂದ ಮಠಕ್ಕೆ ನಿಯೋಜನೆ ಆದಮೇಲೆ ಅನಿವಾರ್ಯ ಕಾರಣ ಅಲ್ಲ, ಮೊನ್ನೆ ಹೇಳೀನಿ ಭಾಳ ಮಂದಿ ಇದ್ರೆ ಇಲ್ಲೋ, ಅವ್ರು ಇಲ್ಲಿ ದೇವರಾಗಿ ಬಂದಿದ್ರು. ಆದರೆ ನಾಳೆ ಇಲ್ಲಿ ದೇವರಾಗಿ ಬರಾಕತ್ತಿಲ್ಲ, ಚಿಂಚಣಿ ಸಂಸ್ಥಾನದ ಉತ್ತರಾಧಿಕಾರಿಯಾಗಿ ಇಲ್ಲಿ ಬರಾಕತ್ತಾರ ಅವ್ರು ನಾಳೆ. ಚನ್ನವೀರೇಶನ ಗದ್ದಿಗೆ ಒಳಗೆ ಇಲ್ಲಿ ಏನು ಈ ಮಠದೊಳಗೆ ಕೂತ್ಕೊಂಡ್ರೆ ಸಂಕಲ್ಪ ಮಾಡಿದ್ರೆ ಸಾಕು, ಭಕ್ತರದಷ್ಟ ಅಲ್ಲ ಸ್ವಾಮಿಗಳ ಸಂಕಲ್ಪನೂ ಈಡೇರ್ತಾವ ಅನ್ನೋದು ಇದಕ್ಕೆ. ಅಷ್ಟು ಶಕ್ತಿ ಇಲ್ಲಿ ಐತಿ. ಹೇಳುವಂಥದ್ದು ಅಂತಂದ್ರೆ ಈ ಬಸವ ಪುರಾಣವನ್ನು ಹೇಳುವಂಥ ಅವಕಾಶವನ್ನು ನಮ್ಮ ಹಾವೇರಿ ಅಪ್ಪವರು ಸೂಚನೆ ಕೊಟ್ಟರು. ನಮ್ಮ ಗುರುಪಾದಲಿಂಗೇಶ್ವರ ಅಪ್ಪವರು ಅವ್ರಿಗೆ ಫೋನ್ ಮಾಡಿದರು, ಯಾರನ್ನಾದರೂ ಕಳಿಸ್ರಿ ಅಂದಾಗ ಅಪ್ಪವ್ರು ನಮಗೆ ಆರ್ಡರ್ ಮಾಡಿದ್ರು ನೀವು ಹೋಗಬೇಕಂತ. ಅವ್ರು ಆರ್ಡರ್ ಮಾಡಿದ್ಮೇಲೆ ಬಿಡೋಕ್ಕೆ ಸಾಧ್ಯ ಇಲ್ಲ. ಅದು ಒಂದನೇ ಕಾರಣ. ಆದರೆ ಎರಡನೇ ಕಾರಣ ಏನು ಅಂತಂದ್ರೆ ಅದು ಬಸವಣ್ಣನ ಸೇವೆ. ಬಸವಣ್ಣನ ಸೇವೆ ಬೇರೆ ಅಲ್ಲ, ಬಬಲಾದಿ ಮಠದ ಸೇವೆ ಬೇರೆ ಅಲ್ಲ ಅನ್ನುವಂಥ ಕಾರಣಕ್ಕಾಗಿ ಇದನ್ನು ಒಪ್ಕೊಂಡ್ವಿ. ಹೀಗಾಗಿ ತಾವೆಲ್ಲ ಭಾಳ ಅದ್ಭುತವಾಗಿ ಕೇಳ್ತೀರಿ. ಕೇಳುಗರು ಚಲೋ ಇರ್ಬೇಕವ. ಒಂದೊಂದು ಕಡೆ ಕುಂತಿರ್ತಾರೆ ನೋಡಬೇಕು, ಈ ಗಾಡಿಗೆ ಬಡ್ದಿರ್ತಾರಲ್ಲ ಆ ನಮ್ನಿಗೆ ಕುಂತಿರ್ತಾರೆ ಅವರು. ಪುರಾಣಕ್ಕೆ ಏನರ ಹೇಳಿ ನಗಂಗಿಲ್ಲ, ಚಪ್ಪಾಳಿ ಹೊಡೆಯಂಗಿಲ್ಲ, ಅಳಂಗಿಲ್ಲ, ಹೇಳಿ ನೀನು ಅಂತಿರ್ತಾರೆ. ಮಂಗಳಾರತಿ ಮಟ್ಟ ನಾವು ಅಳಿಗಾಡಿದ್ರೆ ಕೇಳಂತಿರ್ತಾರೆ. ನಾ ಹೇಳೋದಂತಂದ್ರೆ ನೂರಾರು ಮಂದಿನ ನಾನು ನೋಡೀನಿ, ನೂರಾರು ಕಾರ್ಯಕ್ರಮಕ್ಕೆ ಹೋಗೀನಿ, ಬಹಳ ಮಂದಿ ಕೇಳುಗರನ್ನು ನಾನು ನೋಡೀನಿ.
ಏನಂತಾರಲ್ಲ, 3ನೇ ಸ್ಥಾನದಲ್ಲಿರುವಂಥ ಕೇಳುಗರನ್ನ ನಾನು ನೋಡಿದ್ದೆ. ಆದ್ರೆ ಫಸ್ಟ್ ರ್ಯಾಂಕ್ ಕೇಳುಗರು ಎಲ್ಲಿ ಆದ್ರೆ ಇದ್ರದ್ದು ಬಬಲಾದಿ ಮಠದೊಳಗೆ ಅದಾರ ಅಂತ ಹೇಳಬೇಕು. ನಗದಿರ್ಬೋದು, ಚಪ್ಪಾಳಿ ಹಿಡಿಯೋದು ಇರ್ಬೋದು. ಹೀಗೆ ಮಾಡಿದಾಗ ಪುರಾಣಿಕರು ಭಾಳ ಖುಷಿ ಅಂತ ಹೇಳಕ್ಕೆ ಸಾಧ್ಯ ಐತಿ. ಸರಿ ಇಲ್ಲ, ಜನ ಸರಿ ಇಲ್ಲ, ನಿನ್ನ ಜೊತೆ ಯಾರು ಅಂತ ಕೇಳಿದ್ಲು. ಕೇಳಿದಾಗ ಅಕ್ಕಿ ಅಂತಾಳ, ನನ್ನ ಜೊತೆ ನರ ಮನುಷ್ಯರು ಇರಂಗಿಲ್ಲ, ಸಾಕ್ಷಾತ್ ಮಲ್ಲಯ್ಯನ ಇರ್ತಾನಲ್ಲ, ನಾಯಕ ಮತ್ತೊಂದು ವಿಚಾರ ಮಾಡಲಿ ಅಂತಂದಕ್ಕಿ. ಆತ್ಮಸಖ ಅವಾದನ, ಈ ದೇಹ ಸಖಗಳನ್ನು ತೊಗೊಂಡು ಏನು ಮಾಡ್ತೀವಿ ಅಂದ್ಲಕ್ಕಿ. ಅಂದು ಊರನ್ನು ಬಿಟ್ಟು ಹೊಂಟಾಗ 4-8 ಮಂದಿ ನಿಂತಿದ್ರು. ಅವರು ನೋಡ್ತಾರೆ ಈಕೆಯನ್ನು ನೋಡಿ, ಹೆಂಗೆ ಹೊಂಟಾಳ ನೋಡಿ ಹೆಣ್ಮಗಳು, ನಾಚಿಕಿರ್ಲಾರ್ದು ಹೊಂಟಾಳ ನೋಡಿ. ಅವು ಅವಿವೇಕಿಗಳಿದ್ದು, ಅವು ಮಾತಾಡೋಕ್ಕೆ ಶುರು ಮಾಡಿದ್ವು. ಮಾಡತ್ಲೇ ನಿಂದೇ ನುಡಿಗಳನ್ನು ಆಡೋಕ್ಕೆ ಶುರು ಮಾಡಿದ್ವು. ಅವಾಗ ಮಹಾದೇವಿ ಅಂತಾಳ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೊಡೆಯಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಚನ್ನ ಮಲ್ಲಿಕಾರ್ಜುನ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಸಮಾಧಾನಿಯಾಗಿರಬೇಕು ಅಂತ ಹೇಳಿದ್ದಕ್ಕೆ. ಎಷ್ಟು ಅದ್ಭುತವಾದಂತಹ ಮಾತು. ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಸ್ತುತಿನೂ ಬರುತ್ತಾ, ನಿಂದೇನೂ ಬರುತ್ತಾ. ನಿನ್ನ ಇಚ್ಛೆ ಅಂತಂದ್ಲು. ಅಂದು ಎಡಗಡೆ ಒಂದು ಗಂಟು ಹಾಕೊಂಡ್ಲು. ಹಿಂಗೆ ಒಂದು 10 ಹೆಜ್ಜೆ ಹೋಗತ್ಲೆ ಒಂದಿಷ್ಟು ಮಂದಿ ನೋಡ್ತಾರ. ನೋಡು, ಈ ವಯಸ್ಸಿನಲ್ಲಿ ಎಂಥ ವೈರಾಗ್ಯ ಈಕಿಗೆ, ಬಹಳ ಅಂದ್ರೆ ಬಹಳ ವೈರಾಗ್ಯ ಮೂರ್ತಿ ಇದ್ದಂಗೆ ಕಾಣ್ತಾಳ. ಎಲ್ಲ ತ್ಯಾಗ ಮಾಡಿ ಹೊಂಟಾಳ ಅಂತಂದು ಅವ್ರು ಉದ್ದಕ್ಕೆ ನಮಸ್ಕಾರ ಮಾಡಿದರು. ಆಧ್ಯಾತ್ಮ ಸಾಧನೆಯನ್ನು ಮಾಡಿದ್ರೆ ಹಿಂಗೆ ಮಾಡ್ಬೇಕಂತ ಹೊಗಳಾಕತ್ರು. ಅದನ್ನು ಕೇಳಿ ಹಿಗ್ಲಿಲ್ಲಕ್ಕಿ. ಅವ್ರು ಬೈದ್ರಲ್ಲ, ಅದಕ್ಕೆ ಕುಗ್ಗಲಿಲ್ಲ. ಇವ್ರೇನು ಹೊಗಳಿದಾರ, ಹಿಗ್ಲಿಲ್ಲ. ಅವಾಗ ಒಂದು ಗಂಟು ಹಾಕೊಂಡ್ಲು. ಹಿಂಗೆ ಒಬ್ಬರು ಬೈಯೋರು, ಒಬ್ಬರು ಹೊಗಳೋರು, ಒಬ್ಬರು ಬೈಯೋರು, ಒಬ್ಬರು ಹೊಗಳೋರು. ಹಿಂಗೆ ಗುಡಿ ಮುಟ್ಟಿದಾಗ ನೋಡ್ತಾಳ, ಏನು ತುರ್ಬಿಗೆ ಗಂಟು ಹಾಕೊಂಡಿದ್ಲಲ್ಲ, ಜಡಿ ಗಂಟು ಹಾಕೊಂಡಿದ್ಲಲ್ಲ, ಅದನ್ನು ಉಚ್ತಾಳೆ, ಇದನ್ನು ಉಚ್ತಾಳ. ಅದು ಅಷ್ಟ ಇತ್ತು, ಇದು ಇಷ್ಟ ಇತ್ತು. ಅಂದ್ರೆ ಅಷ್ಟೇ. ಎಷ್ಟು ಆ ಕಡೆ ಒಂದು 15 ಗಂಟು ಬಿದ್ದಿದ್ದು, ಈ ಕಡೆ ಒಂದು 15 ಗಂಟು ಬಿದ್ದಿದ್ದು. ಅಂದರೆ ಈ ಭೂಮಿ ಮೇಲೆ ಹೊಗಳೋರು ಇರ್ತಾರ, ತೆಗಳೋರು ಇರ್ತಾರ. ಎರಡನ್ನೂ ಸಮಾನವಾಗಿ ನೋಡಬೇಕಂತ ಆಕೆ ಸೂಚನೆಯನ್ನು ಕೊಡ್ತಾಳ. ಕೊಟ್ಟ ಮತ್ತೆ ಮುಂದೆ ಕಲ್ಯಾಣಕ್ಕೆ ಹೋಗ್ತಾಳ. ಕಲ್ಯಾಣಕ್ಕೆ ಹೋದ ಮೇಲೆ ಈಕೆ ಬರುವಂಥ ಸುದ್ದಿ ಎಲ್ಲರಿಗೂ ಗೊತ್ತಾಗತ್ತ. ತ್ರಿಪುರಾಂತಕ ಕೆರೆಗೆ ಬರ್ತಾಳ. ಬಂದವರ ಓಣಿ ಅಂತ ಕಲ್ಯಾಣದೊಳಗೆ ಒಂದು ಓಣಿ. ಆ ಓಣಿಗೆ ಹೊಕ್ಕಾಳ. ಹೋಗಿ ಅಲ್ಲಿ ಇರಾಕ ಪ್ರಾರಂಭ ಮಾಡ್ತಾಳೆ ಮಹಾದೇವಿ. ಇರಾಕ ಪ್ರಾರಂಭ ಮಾಡಿಂದ ತ್ರಿಪುರಾಂತಕ ಕೆರೆಗೆ ಹೋಗ್ತಾಳ. ಆಗಲೇ ಶರಣರಿಗೆಲ್ಲ ಗೊತ್ತಾಗಿತ್ತು, ಮಹಾದೇವಿ ಅನ್ನುವಂಥ ಒಬ್ಬ ಹೆಣ್ಮಗಳು ಬಂದಾಳ. 20 ವಯಸ್ಸಿನಲ್ಲಿ ಎಲ್ಲವನ್ನ ತ್ಯಾಗ ಮಾಡಿಬಿಟ್ಟಾಳ. ಧರ್ಮಕ್ಕಾಗಿ, ದೇವರಿಗಾಗಿ ಎಲ್ಲವನ್ನ ತ್ಯಾಗ ಮಾಡ್ಯಾರ. ಬಹಳ ಮಂದಿ ಅದಾರ. ಎದಕ್ಕಂತಂದ್ರೆ ಆಶೆಗಾಗಿ ತ್ಯಾಗ ಮಾಡೋರು ಅದಾರ. ಆದ್ರೆ ಈ ಹೆಣ್ಮಗಳು ಆಧ್ಯಾತ್ಮ ಸಾಧನೆಗಾಗಿ ತ್ಯಾಗ ಮಾಡಿ ಬಂದಾಳ ಅಂತ ಎಲ್ಲರೂ ತಮ್ಮೊಳಗೆ ಮಾತಾಡ್ಕೊತಿದ್ರು. ತ್ರಿಪುರಾಂತಕ ಕೆರೆಯೊಳಗೆ ಸ್ನಾನ ಮಾಡಕ್ಕೆ ಹೋಗ್ತಾಳ. ಹೋದಾಗ ಅಲ್ಲಮ್ಮ ಪ್ರಭುಗಳು ಕಿನ್ನರಿಯ ಬ್ರಹ್ಮಯ್ಯನವ್ರನ್ನ ಅಲ್ಲಿ ಕಳಿಸ್ತಾರ. ಹೋಗಿ ಅಕ್ಕನನ್ನು ಮಹಾದೇವಿಯನ್ನು ಕರ್ಕೊಂಬ ಅಂತ ಕಳಿಸ್ತಾರ. ಕಳಿಸಿದಾಗ ಬ್ರಹ್ಮಯ್ಯನವರು ಅಲ್ಲಿ ಬರ್ತಾರ. ಬಂದು ಈಕೆಯ ಚಲುವಿಕೆಯನ್ನು ನೋಡಿ ಅವ್ರ ಮನಸ್ಸು ತಲ್ಲಣ ಆಗತ್ತ. ಅವಾಗ ಆಕೆ ಅಂತಾಳ, ನಾನು ನಿಮ್ಮ ಮಗಳಿಗೆ ಸಮ, ನನ್ನನ್ನು ನೀವು ಕಾಪಾಡಬೇಕು ಅಂತಂದು ಅವ್ರ ಬೆನ್ನಿಗೆ ಬೀಳ್ತಾಳ. ಅವರು ಅಲ್ಲಿಗೆ ಕರ್ಕೊಂಬರ್ತಾರೆ ಕಲ್ಯಾಣ ಅನುಭವ ಮಂಟಪಕ್ಕೆ. ಮಹಾದೇವಿಯನ್ನು ನೋಡೋಕ್ಕೋಸ್ಕರ ಎಲ್ಲ ಶರಣರು ನಿಂತಿದ್ರು, ಎಲ್ಲರೂ ನೋಡಾಕತ್ತಿದ್ರು. ಹಿಂಗೆ ಹೆಣ್ಮಗಳು ಬಂದಾಳ, ಹೆಂಗೆ ಅದಾಳೋ ಏನು, ಆಧ್ಯಾತ್ಮ ಸಾಧನೆ ಕರೆಕ್ಟ್ ಮಾಡಾಕತ್ತಾಳೋ ಏನು ಬರೀ ಡಾಂಬಿಕ ಮಾಡಾಕತ್ತಾಳೋ ಅಂತ ನೋಡಾಕತ್ತಿದ್ರು. ಬಂದಾಗ ಸ್ವಾಗತ ಮಾಡ್ಕೊತಾರ. ಮಡಿವಾಳ ಮಾಚಯ್ಯನವರ ಕಾಯಕ ಅಂತಂದ್ರೆ ಬಟ್ಟೆಯನ್ನು ಒಗೆಯೋದು. ಅವರು ಈ ಹದಡಿ ಅಂತಾರಲ್ಲ, ಆ ಹದಡಿಯನ್ನು ಹಾಸ್ತಾರೆ. ಈ ಸೀರೆ ಹಾಸೋದಂತಾರಲ್ಲ, ಗುರುಗಳು ಬಂದಾಗ ಹಾಸ್ತಿರಲ್ಲ ನೀವು, ಆ ಪ್ರಕಾರ ಅವರು ಜರತಾರಿಯನ್ನು ಹಾಸ್ತಾರೆ. ಜರತಾರಿಯನ್ನು ಹಾಸಿದ ಕೂಡ ಬಹಳ ಮಂದಿ ಬಹಳ ಖುಷಿ ಪಡ್ತಿರ್ತಾರ. ಆದ್ರೆ ಅಕ್ಕ ಮಹಾದೇವಿ ಅಂತಾಳ, ಈ ಜರತಾರಿ ಕಾಲಿನ ಅಡಿಯಲ್ಲಿ ಇರೋದಲ್ಲ, ಇದು ಮುಡಿಯ ಮೇಲಿರೋದು ಅಂತಂದು ಅದನ್ನು ತೊಗೊಂಡು ತಲೆ ಮೇಲೆ ಇಟ್ಕೊಂತಾಳ. ತಲೆ ಮೇಲೆ ಇಟ್ಕೊಂಡು ಕಲ್ಯಾಣದೊಳಗೆ ಪ್ರವೇಶ ಮಾಡ್ತಾಳ. ಅನುಭವ ಮಂಟಪಕ್ಕೆ ಹೊಕ್ಕಾಳ. ಹೋದ ನಂತರದಲ್ಲಿ ಎಲ್ಲ ಶರಣರು ಕುಂತಾಗ ಅಗ್ನಿ ಪರೀಕ್ಷೆ ಶುರು ಆಗತ್ತ. ಅಲ್ಲಮ್ಮ ಪ್ರಭುಗಳು ಶೂನ್ಯ ಸಿಂಹಾಸನದ ಮೇಲೆ ಕುಂತ ಈಕೆಯ ಪರೀಕ್ಷೆ ಪ್ರಾರಂಭ ಮಾಡಿದ್ರು. ಅವರು ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದರು. ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ ಅಂದ್ರವರು. ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರು ಹೇಳಿದರೆ ಕುಳ್ಳಿರು, ಇಲ್ಲದಿರೇ ತೊಲಗುತ್ತಾಯಿ ಅಂದ್ರವರು. ಇಷ್ಟು ಯೌವನ ತುಂಬ್ಕೊಂಡು ಇಲ್ಲಿ ಬಂದಿಯಲ್ಲ, ಇಲ್ಲಿ ಬಂದ ಮೇಲೆ ಏನೇನೋ ಅನಾಹುತ ಆಗುವಂಥದ್ದಿರುತ್ತೆ. ನಿನಗೆ ಗಂಡ ಯಾರು ಕರೆಕ್ಟ್ ಹೇಳು, ಸರಿಯಾಗಿ ಹೇಳು, ಸರಿಯಾಗಿ ಹೆಸರು ಹೇಳಂಗಿತ್ತು ಅಂತಂದ್ರೆ ಇಲ್ಲಿ ಅವಕಾಶ ಕೊಡ್ತೀವಿ, ಇಲ್ಲಾಂದ್ರೆ ಕೊಡಂಗಿಲ್ಲ ಅಂದ್ರವರು. ಇಲ್ಯಾಕೆ ಬನ್ನಿ ಅಂತ ಕೇಳಿದ್ರು ಅವರು. ಕೇಳಿದಾಗ ಮಹಾದೇವಿ ಅಂತಾಳ, ಆಡುವುದು ಪಾಡುವುದು ಶರಣರ ಕೂಟದಲ್ಲಿ ಕೂಡುವುದು ಅಂದ್ಲಕ್ಕಿ. ಎದಕ್ಕೋಸ್ಕರ ಬಂದೀನಿ ಅಂತಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಸಂಸಾರಕ್ಕಾಗಿ ಬಡದಾಡೀವಿ.
84 ಲಕ್ಷ ಜೀವಿರಾಶಿಗಳಲ್ಲಿ ಸಂಸಾರವನ್ನೇ ಮಾಡೀವಿ. ಇದು ಮಾನವ ಜನ್ಮ ಐತಿ. ಈ ಮಾನವ ಜನ್ಮ ಯಾವಾಗ ಸಾರ್ಥಕ ಆಗತ್ತಂದ್ರೆ ನಿಮ್ಮಂಥ ಸನ್ನಿಧಿಗೆ ಬಂದಾಗ ಸಾರ್ಥಕ ಆಗತ್ತ. ಆ ಸಾರ್ಥಕತೆಯನ್ನು ಪಡ್ಕೊಳಕ್ಕೆ ಬಂದೀನಿ ಅಂತ ಹೇಳಿದ್ಲು. ನಿಮ್ಮ ಜೀವನ ಯಾವಾಗ ಪಾವನ ಆಗತ್ತೆ ಅಂತಂದ್ರೆ ಎಲ್ಲೆಲ್ಲಿ ಹೋಗಿ ಏನೇನೋ ಕ್ಷೇತ್ರದಲ್ಲಿ ಏನೇನೋ ದೊಡ್ಡ ದೊಡ್ಡ ಪ್ರವಾಸ ಮಾಡಿ ಬಂದ್ರೆ ನಿಮ್ಮ ಜೀವನ ಪಾವನ ಆಗಂಗಿಲ್ಲ. ಯಾವಾಗ ಪಾವನ ಆಗತ್ತಂದ್ರೆ ಚನ್ನವೀರೇಶನ ಅಡಿ ಹಿಡಿದಾಗ ನಿಮ್ಮ ಜೀವನ ಪಾವನ ಆಗತ್ತೆ. ಅಕ್ಕಮಾದೇವಿ ಅದ ರೂಪಕವನ್ನು ಹೇಳಾಕತ್ತಾಳ. ನಿಮ್ಮ ಅಡಿಯನ್ನು ಹಿಡಿದು ನಾ ಪಾವನ ಆಗಕ್ಕೆ ಬಂದೀನಿ ಅಂತ ಹೇಳಿದ್ಲಕ್ಕಿ. ಹೇಳಿದಾಗ ಬಸವಣ್ಣವ್ರು ಅಂತಾರೆ, ಬಸವಣ್ಣವರ ಹೃದಯ ಅಂದ್ರೆ ಶ್ರೇಷ್ಠವಾದಂಥ ಹೃದಯ, ಪವಿತ್ರ ಹೃದಯ, ಬಹಳ ಸಾತ್ವಿಕ ಹೃದಯ. ಅವ್ರಂತಾರ, ಕಾಮವನ್ನು ಗೆದ್ದೆ ಅಂತೀಯಲ್ಲ ನೀನು, ಕಾಮವನ್ನು ಹೆಂಗೆ ಗೆದ್ದೆ ಅಂತ ಕೇಳಿದ್ರು ಅವರು. ಹೆಂಗೈತೆ ನೋಡ್ರಿ ಪ್ರಶ್ನೆ. ಎಲ್ಲರಿಗೂ ಕಾಡುವಂಥ ಕಾಮವನ್ನು ಗೆದ್ದೆ ಅಂತ ಹೇಳ್ತಿಯಲ್ಲ ಮಹಾದೇವಿ, ಹೆಂಗೆ ಗೆದ್ದಿ ಅಂತ ಕೇಳಿದರು. ಕೇಳಿದಾಗ ಅಕ್ಕಿ ಅಂತಾಳ, ನಾನು ಕಾಮವನ್ನು ಬಸವನ ನಾಮದಿಂತ್ರ ಗೆದ್ದೆ ಅಂತ ಅಳಕಿ. ಬಸವಣ್ಣ ನಿನ್ನ ನಾಮದಿಂತ್ರ ನಾ ಕಾಮವನ್ನು ಗೆದ್ದೆ. ಈ ಮನಸ್ಸು ಅನ್ನೋದು ಹಂಗಿರುತ್ತೆ. ಈಗ ನೀರಿರುತ್ತಲ್ಲ, ನೀರು ಅದು ಕೆಳಮುಖವಾಗಿ ಬರ್ತಿರ್ತದೆ ಯಾವಾಗಲೂ. ಕೆಳಮುಖವಾಗಿರುವಂಥ ನೀರನ್ನು ಮೇಲ್ಮುಖವಾಗಿ ಹರಿಸ್ಬೇಕಾದ್ರೆ ಯಂತ್ರ ಬೇಕು. ಮಿಷನ್ ಅಂತಿರಲ್ಲ, ಅದಕ್ಕೆ ಯಂತ್ರ ಅಂತಾರೆ ಕನ್ನಡದಾಗ. ಕೆಳಮುಖವಾಗಿ ಹರಿಯುವಂಥ ನೀರನ್ನು ಮೇಲ್ಮುಖವಾಗಿ ಹರಿಸಬೇಕಾದ್ರೆ ಯಂತ್ರ ಬೇಕು. ಹಂಗೆ ಕೆಳಮುಖವಾಗಿ ಹರಿಯುವಂಥ ಈ ಮನಸ್ಸನ್ನು ಮೇಲ್ಮುಖವಾಗಿ ಹರಿಸ್ಬೇಕಾಗಿತ್ತಂದ್ರೆ ಚನ್ನವೀರೇಶನ ಮಂತ್ರ ಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು.